गविसिद्धेश्वर महाराज की, शिवशांत शिवयोगी महाराज की, नरशांत शिवयोगी महाराज की, अभिनव गविसिद्धेश्वर महाराज की, गविसिद्ध गविसिद्धेश्वर महाराज की, गविसिद्धेश्वर महाराज की, अभिनव गविसिद्धेश्वर महाराज की, गविसिद्धेश्वर महाराज की, गविसिद्धेश्वर महाराज की। ನಾನು ಮ್ಯಾಲ್ ಮಾತಾಡ್ತೇನೆ, ಎರಡ ಮಾತು ಹೇಳ್ಬಿಡ್ತೇನೆ. ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಒಂದು ಸಾರ್ಥಕತೆಯ ಜೀವನದ ಲಕ್ಷಣ ಅಂದರೆ ಅಷ್ಟೇ ಕೈಯಲ್ಲಿ ಸತ್ಕಾರ್ಯಗಳಿರಬೇಕು, ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ರೆ ಸಾರ್ಥಕ ಬದುಕಿನ ಸಾರ್ಥಕತೆ. ಇಷ್ಟ ನೆನಪಿಡು. ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗಿನ ಚಲೋ ಮಾತು ಇರಬೇಕು, ಎದೆಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ಟರೆ ನಾವು ಭವಿಷ್ಯದ ಪ್ರತಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪಾದಿಗೆ ಮನೆಯಾಗ ಸದಾ ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದರು. ಒಂದೇ ಮಾತು ಗೊತ್ತು, ನಿಮ್ಮ ಜಾತ್ರೆ ಮುಗೀತು, ನಮ್ಮ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟಿದ ಮೇಲೆ ನಮ್ಮ ಭಾಗತೆಗಳನ್ನ ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮನ್ನು ಪ್ರಾರ್ಥನೆ ಯಾರು ಯೋಚನೆ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದು ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪ ದಿನ ನನ್ನ ಹೃದಯ ತಂದು ನಾನು ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣು ಮಾಡ್ತೀವಿ. ದೃಷ್ಟಿಯಿಂದ ನೋಡ್ತಾರ, ತಾಯಿಯ ದೃಷ್ಟಿಯಿಂದ ನೋಡ್ತಾರ. ಇವತ್ತು ಅವರು ಮಾಡಿರುವಂತಹ ಕಾರ್ಯಗಳು ಚೆನ್ನಾಗಿ ಬರ್ತಾವ. ನನ್ನ ಮಠದಲ್ಲಿ ನನ್ನ ಫೋಟೋ ಯಾಕೆ ಹಾಕಿದಂತ ಯಾರೋ ಕೇಳಿದ್ರಂತ. ಅವ್ರು ಹೇಳಿದ್ರು, ಮಠದಲ್ಲಿ ಯಾರ ಫೋಟೋ ಇರ್ಬೇಕಂತಂದ್ರೆ ಮಾಲಕರ ಫೋಟೋ ಇರಬೇಕು. ನನ್ನ ಗುರುಗಳು ಮಾಲಕರಿದ್ದಾಗ ಅವ್ರ ಫೋಟೋ ಅಷ್ಟೇ, ನನ್ನ ಫೋಟೋ ಬೇಕಂತ ಮಹಾಚಾರ್ಯ ಯಾರಾದ್ರಿಂದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಬಹಳ ತ್ಯಾಗ ಭಾವದಿಂದ ಇಷ್ಟೆಲ್ಲ ವೈಭವ ನಡೀತಿದ್ರು. ಅದು ಗುರುಗಳ ಶಕ್ತಿಯಿಂದ, ಆ ಪರಮ ಪೂಜ್ಯರ ಶಕ್ತಿಯಿಂದ ನಡೀತಾ ಇದ್ರು ಕೂಡ ಕಿಂಚಿತ್ತು ಅಹಂಕಾರ ಭಾವನೆ ಇಲ್ಲದೆ ಸದಾ ವಿನೀತರಾಗಿ ನಂದು ಏನಿಲ್ಲ ಎಲ್ಲ ಗವಿಸಿದ್ದಪ್ಪನ ಕೃಪೆಯಿಂದ ಇದು ನಡೀತದೆ ಅಂತ ಹೇಳಿ ಹೇಳುವಂತಹ ಏಕೈಕ ತ್ಯಾಗವಂತ ಅಪರೂಪದ ಸ್ವಾಮಿದೇವರು ಯಾರಂದ್ರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂತ ಮಹಾಸ್ವಾಮಿದೇವರನ್ನ, ಅಂತ ಈ ಪರಂಪರೆಯನ್ನ, ಅಂತ ಈ ಮಠದ ವೈಭವವನ್ನ, ಅಂತ ಮಠದ ಭಕ್ತರನ್ನ ಕಾಣುವಂತಹ ಸೇವೆ ಅನನ್ಯ. ನಮ್ಮ ನಾಡಿಗೆ ಇವತ್ತು ಸಾವಿರಾರು ಜನ ಪೂಜ್ಯರ ಇದ್ದಾರೆ, ಆದರೆ ಎಲ್ಲರಿಗೂ ಮಾದರಿಯಾಗುವಂತಹ ಸ್ವಾಮೀಜಿಯವರು, ಜಗತ್ತಿಗೆ ಮಾದರಿಯಾಗುವಂತಹ ಸ್ವಾಮೀಜಿಯವರನ್ನು ಕೊಟ್ಟಿದ್ದು ಯಾವುದಂತಂದ್ರೆ ನಮ್ಮ ಕೊಪ್ಪಳದ ಗವಿಮಠ ಇವತ್ತು ನಮ್ಮ ಜಗತ್ತಿಗೆ ಸ್ವಾಮಿ ಕುಲಕ್ಕೆ ಒಂದು ಗೌರವ ತಂದು ಕೊಟ್ಟಿದೆ. ಸ್ವಾಮೀಜಿಯವರಿಗೆ ಕಿಮ್ಮತ್ತು ಶೈಕ್ಷಣಿಕವಾದಂಥ ಒಂದು ಕ್ರಾಂತಿಯನ್ನು ಮಾಡಿದೆ. ಮತ್ತು ದಾಸೋಹ ಬಹುತೇಕ 12ನೇ ಶತಮಾನದಲ್ಲಿ ನಾವು ಯಾರು ದಾಸೋಹ ನೋಡಿಲ್ಲ, ಇವತ್ತು ದಾಸೋಹ ವ್ಯವಸ್ಥೆಯನ್ನು ನೋಡಿಲ್ಲ. 12ನೇ ಶತಮಾನ ಬಸವಣ್ಣನವರ ದಾಸೋಹನೇ ಇಲ್ಲಿ ಬಂದಂತ ಅನಿಸ್ತದ. ಅಂತ ಅದ್ಭುತವಾದ ದಾಸೋಹ ವ್ಯವಸ್ಥೆ, ಈ ಪರಂಪರೆ ನಮ್ಮ ನಾಡಿನ